ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. 29ನೇ ತಾರೀಕು ಅಕ್ಟೋಬರ್ ಬೆಳಗ್ಗೆ 11 ಗಂಟೆಗೆ ಒಂದು ಕರೆ ಬರುತ್ತೆ. 9398285611 ಅವ್ರು ಹೇಳ್ತಾರೆ, ನಾನು ಹರೀಶ್ ಮಾತಾಡೋದು, ನಾನು ಟೌನ್ ಸಬ್ ಇನ್ಸ್ಪೆಕ್ಟರ್ ಇದ್ದೀನಿ, ಚನ್ನಪಟ್ಟಣದಿಂದ ಬಂದಿದ್ದೀನಿ, ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ನಾನು ಅಳತೆಯಲ್ಲಿದ್ದೀನಿ, ಸಾತ್ನೂರಲ್ಲಿದ್ದೀನಿ, ಸ್ವಾಮಿ ಸ್ಕೆಚ್ ಮಾಡಿಸ್ತಾ ಇದ್ದೀನಿ, ಬರ್ತೀನಿ ಅಂತ ಹೇಳ್ತೀನಿ. ಇಲ್ಲ, ನೀವು ಬರಲೇಬೇಕು ಅಂತ ಒತ್ತಡ ಆಗ್ತಾರೆ. ಆಗ ನಾನು ಆಫೀಸ್ ಹತ್ರ ಬರ್ತೀನಿ. ಆಫೀಸ್ ಹತ್ರ ಬಂದಾಗ, ನೀವು ಆಫೀಸ್ ಹತ್ರ ಯಾಕೆ ಹೋಗಿದ್ದೀರಾ, ಏನು ಮಾಡಲಿಕ್ಕೆ, ಏನು ಎತ್ತ ಅಂತೇಳಿ, ಇಲ್ಲ ಅವರು ಏನೂ ಹೇಳೋದಿಲ್ಲ. ಕೊನೆಗೆ ನಮಗೆ ಇದನ್ನು ನೋಟಿಸನ್ನು ಕೊಟ್ಟು ನಾವು ಯಾವಾಗ ಸಮಯವಿದ್ದಾಗ ಬರೋಣ ಅಂತ ಅಂದ್ರೂ, ನಾನು ಹುಷಾರಿಲ್ಲ, ಕೆಲಸ ಇದೆ, ನಾಳೆ ಬರೋಣ ಅಂತಂದ್ರೂ ಬಿಟ್ಟಿಲ್ಲ. ಇಲ್ಲ, ನೀವು ಬರಲೇಬೇಕು, ಸಾಹೇಬರು ಕರೀತಾ ಇದ್ದಾರೆ, DYSP ಅವರು ಕರೀತಾ ಇದ್ದಾರೆ, ನೀವು ಬರಲೇಬೇಕು ಅಂತ ಹೇಳಿದ್ರು. ಕೊನೆಗೆ ನಮ್ಮ ಜೊತೆ ನಮ್ಮ ಕಾರಲ್ಲಿ ಸಿಬ್ಬಂದಿಯನ್ನು ಜೊತೆಗೆ ಹಾಕಿ, ನಾವೇನೋ ಕಳ್ತನ ಮಾಡಿರೋ ಥರ ಚನ್ನಪಟ್ಟಣ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ನಮ್ಮನ್ನು ಮೊಬೈಲನ್ನು ಕಸಿದು, ಮೊಬೈಲನ್ನು ನಮ್ಮ ಮನೆಯವ್ರಿಗೂ ಫೋನ್ ಮಾಡ್ಲಿಕ್ಕೆ ಬಿಡ್ದೇನೆ, ನಮ್ಮ ಮಕ್ಕಳನ್ನು ಸ್ಕೂಲಿಂದ ಕರ್ಕೊಬರೋಕ್ಕಾಗದ ಸಂದರ್ಭದಲ್ಲಿ ಮೊಬೈಲನ್ನು ಕಿತ್ಕೊಂಡು 1 ಲಕ್ಷ ಕೊಡು ಅಂತ ಬೇಡಿಕೆ ಇಡ್ತಾರೆ. ನಾನು ಇಲ್ಲ, ನಾನೇ ಕೊಡಬೇಕು, ನಾನೇನು ಕೆಲಸ ಮಾಡಿ, ನಾನೇ ತಪ್ಪು ಕೆಲಸ ಮಾಡಿದ್ದೀನಿ ಅಂತ ಹೇಳ್ತೀನಿ. ಆಗಿದ್ದಾಗ ನೀವೇನೋ ಆಧಾರ್ ಕಾರ್ಡನ್ನು ಮಾಡಿದ್ದೀರಾ ಅಂತ ಹೇಳ್ತಾರೆ. ಆಧಾರ್ ಕಾರ್ಡನ್ನು ಮಾಡುವಂಥದ್ದು ಗ್ರಾಮ 1ಗೆ ಸರ್ಕಾರದಿಂದ ಕೊಟ್ಟಿದ್ದಾರೆ. ನಮಗೆ ಅದು ಪರ್ಮಿಷನ್ ಇಲ್ಲ. ನಾವೇನು ಮಾಡ್ಲಿಕ್ಕೆ ಸಾಧ್ಯ? ಅದನ್ನು ಯಾರೋ ಒಬ್ಬ ಅಪರಿಚಿತನ ಕರ್ಕೊಬಂದು ನನ್ನ ಆಫೀಸಲ್ಲಿ ನಿಲ್ಲಿಸ್ಬಿಟ್ಟು ಈ ಥರ ಹೇಳು ಅಂತ ಹೇಳಿ, ಆತ ಹೇಳಿದಾಗ ನಮ್ಮ ಮೇಲೆ ಒಂದು ಆರೋಪ ಇಟ್ಕೊಂಡು ಚನ್ನಪಟ್ಟಣಕ್ಕೆ ಕರ್ಕೊಬರ್ತಾರೆ. ಆ ಸಂದರ್ಭದಲ್ಲಿ ಆ ಮೊಬೈಲನ್ನು ಕಿತ್ಕೊಂಡು ನಮ್ಮನ್ನ ಊಟನೂ ಮಾಡಿಸ್ತೀನಿ, ಮನೆಯವ್ರಿಗೆ ಫೋನ್ ಮಾಡೋಕ್ಕೂ ಬಿಡದೆ, ನಮ್ಮದು ವ್ಯವಹಾರ ಇದೆ, ಆಫೀಸ್ ಇದೆ ಸಾರ್, ಈ ಥರ ಎಲ್ಲ ಮಾಡಬೇಡಿ, ನಮ್ಮ ಲ್ಯಾಂಡ್ ಮಾರ್ಕೆಲ್ಲ ವಿಚಾರಿಸ್ಕೊಡಿ, ನಮ್ಮದು ಒಂಥರ ಗುಡ್ ಲೈಫ್ ಇದೆ, ಇವೆಲ್ಲ ಇಲ್ಲ ನಮ್ಮ ಹತ್ರ ಅಂತ ಹೇಳಿದ್ರೆ, ಇಲ್ಲ ಆಗಲ್ಲ ಅಂತಂದು ಕರ್ಕೊಂಬಂದಲ್ಲಿ ಕೂರಿಸ್ಕೊಂಡು ನಮಗೆ ಮೊಬೈಲನ್ನು ಸದಾ ಕಿತ್ಕೊಂಡು 3:25ಕ್ಕೆ ಮೆಡಿಕಲ್ ಮಾಡಿಸಿ ಅಂತ ಹೇಳ್ತಾರೆ. ಸರ್, FIR ಆಗದೇನೆ ನೀವು ಏತ್ ಮೆಡಿಕಲ್ ಮಾಡಿಸ್ತೀರಾ ಅಂತ ಕೇಳ್ತೀನಿ. ಇಲ್ಲ ಮೆಡಿಕಲ್ ಮಾಡಿಸ್ಬಿಡಿ, JC ಕಳಿಸ್ಬಿಡೋಣ ಅಂತ ಹೇಳ್ತಾರೆ. ಆ ಸಿಬ್ಬಂದಿ ಹೇಳ್ತಾರೆ, ವರದರಾಜು ಮತ್ತು ಸುಭಾಷ್ ಮತ್ತು ಇನ್ನಿತರೆ ಸಿಬ್ಬಂದಿಗಳು ನಮ್ಮ ಆಫೀಸ್ ಹತ್ರ ಬಂದಿರುವಂಥ CC ಕ್ಯಾಮ್ರಾ ಫುಟೇಜು ಮತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರುವಂಥ CC ಕ್ಯಾಮ್ರಾ ಫುಟೇಜನ್ನು ತೆಗೆಸಿದ್ದೀವಿ. ಮತ್ತು PSI ಹರೀಶ್ ಅವರು ಮಾತಾಡಿದಂಥ 13 ನಿಮಿಷ ರೆಕಾರ್ಡ್ ಇದೆ ನನ್ನ ಹತ್ರ. ಈ ಸಂದರ್ಭದಲ್ಲಿ ಸಂಜೆ 3:00ವರೆಗೆ ನಾನು ಕರ್ಕೊಂಡೋಗಿ ತಪಾಸಣೆ ಮಾಡ್ತಾರೆ, ಮೆಡಿಕಲ್ ಮಾಡಿಸಿದ ನಂತರ ತೊಗೊಂಬಂದು ತಿರ್ಗಾ ಅದನ್ನು ಡಾಕ್ಟ್ರ್ ಬರ್ಕೊಡೋದು, ತಿರ್ಗಾ ಕೂರಿಸ್ಕೋತಾರೆ. 1 ಲಕ್ಷ, 1.5 ಲಕ್ಷ, 2 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. 2 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದಾಗ ನಮ್ಮ ಹತ್ರ ದುಡ್ಡಿಲ್ಲ ಸ್ವಾಮಿ, ನಾವು ಏನು ಮಾಡ್ತೀರಾ ಮಾಡಿ, ನೀವು JCಗೆ ಕಳಿಸಿ ಅಂತ ನಾನು ಹೇಳ್ತೀನಿ. ಆ ಸಂದರ್ಭದಲ್ಲಿ ಫೋನೆಲ್ಲ ಕಿತ್ಕೊತಾರೆ ಈ ಸುಭಾಷು ಮತ್ತು ವರದರಾಜು. ಆವಾಗ ಕೊನೆಗೆ ಇಲ್ಲ, ಈಗ ನನ್ನ ಹತ್ರ ದುಡ್ಡಿಲ್ಲ ಅಂತ ಅಂದಾಗ ಫೋನ್ಪೇ ಓಪನ್ ಮಾಡು ಅಂತ ಹೇಳ್ತಾರೆ. ಫೋನ್ಪೇ ಓಪನ್ ಮಾಡಿದಾಗ ಅಕೌಂಟಲ್ಲಿ ದುಡ್ಡಿರುತ್ತೆ ಸ್ವಾಮಿ. ಆ ಸಂದರ್ಭದಲ್ಲಿ ಇದ್ರಲ್ಲಿ ಕಳಿಸು ಅಂತ ಹೇಳ್ತಾರೆ. ನಿಮ್ಮ ಮೊಬೈಲ್ ಕಳಿಸ್ಲಾ ನಿಮ್ಮ ನಂಬರ್ಗೆ ಅಂತ ಕೇಳ್ತೀನಿ PCಗಳಿಗೆ ಮತ್ತು ಸಬ್ ಇನ್ಸ್ಪೆಕ್ಟ್ರಿಗೆ. ಇಲ್ಲ, ಚಾಮುಂಡೇಶ್ವರಿ ಫುಲ್ ಬಂಕ್ ಇದೆ, ಅವ್ರನ್ನ ಕರೆಸ್ತೀವಿ ಅಂತ ಹೇಳಿ ಅವರನ್ನು ಕರೆಸಿ ಸ್ಕ್ಯಾನರ್ ತರಿಸಿ 20,000 6 ಗಂಟೆ 14 ನಿಮಿಷದಲ್ಲಿ, 20,000 6 ಗಂಟೆ 15 ನಿಮಿಷದಲ್ಲಿ, 10,000 6 ಗಂಟೆ 15 ನಿಮಿಷದಲ್ಲಿ 50,000ವನ್ನು 29ನೇ ತಾರೀಕು ಸಂಜೆ 6:15 ಮಾಡಿದ್ದೀವಿ. ಮತ್ತೆ ಇವ್ರೇನು ಹೇಳ್ತಾರೆ, ಬೆಳಗ್ಗೆಗೆ ನೀವು ಯಾವುದೋ ಒಂದು ಗುಜರಿಯಲ್ಲಿ ಕಂಪ್ಯೂಟರ್ ಎತ್ಕೊಂಡ್ಬಿಡಿ, 50 ರೂಪಾಯಿ ಕೊಟ್ಟರೆ ಕೊಡ್ತಾರೆ, ಅದನ್ನು ತೆಗೆದುಬಿಟ್ಟು ಫೋಟೋ ತಗೊಬಿಟ್ಟು ನಿಮ್ಮ ಕೇಸನ್ನು ಕ್ಲೋಸ್ ಮಾಡಿಬಿಡ್ತೀನಿ, 10,000 ರೂಪಾಯಿನ ನಮ್ಮ ಸಿಬ್ಬಂದಿಗೆ ಕೊಟ್ಬಿಡಿ ಅಂತ ಹೇಳ್ತಾರೆ. ಯಾರು? PSI ಹರೀಶ್ ಅವರು. ಆಯಿತು ಸ್ವಾಮಿ, ಈಗ ಕೊಟ್ಟಿದ್ದೀವಲ್ಲ 50,000 ತಿರ್ಗಾ ಎಂತಕ್ಕೆ ಅಂತಂದರೆ, ಇಲ್ಲ ಅವ್ರಿಗೆ ಅದು ತಲುಪಬೇಕು, ಈ ದುಡ್ಡು DYSP ಮತ್ತು ನನಗೆ ಇಬ್ಬರಿಗೂ DYSP ಅವ್ರಿಗೂ ಕೊಡಬೇಕಾಗುತ್ತೆ, ನಾನು ಆ ದೃಷ್ಟಿಯಿಂದ ನಾನು ಇಷ್ಟೊಂದು ದುಡ್ಡು ಇಸ್ಕೋತಾ ಇದ್ದೀನಿ, ಇಲ್ಲ ಇಸ್ಕೊತಾ ಇರಲಿಲ್ಲ ಅಂತ ಹೇಳ್ತಾರೆ. ನಂದು 1 ಲಕ್ಷ ಹಣ ಏನಿತ್ತು ಅದನ್ನು ನಾನು ವ್ಯಾಪಾರ ಮಾಡಲಿಕ್ಕೆ ಅಂತ 1 ಲಕ್ಷ ದುಡ್ಡನ್ನು ಮಡಗಿದ್ದೆ. ಆ 1 ಲಕ್ಷ ದುಡ್ಡನ್ನು ಕಿತ್ಕೊಂಡ್ರು. ಮತ್ತು ನನ್ನ ಕಾರಲ್ಲಿ ಬಂದಂಥ PCಗಳು, ಏನು ಪೊಲೀಸ್ ಪೇದೆಗಳಿದ್ದಾರೆ, ಅವ್ರದ್ದು ಐಡೆಂಟಿ ಕಾರ್ಡು ನಮ್ಮ ಕಾರಲ್ಲೇ ಬಿಸಾಕ್ಬಿಟ್ಟು ಹೋಗಿದ್ದಾರೆ, ಅದು ಇದೆ. ನಂತರ ನಾನು ಆ ಸಂದರ್ಭದಲ್ಲಿ ನಾನೇನು ಮಾಡಿದೆ, ಇದನ್ನಾಗಿ ನನ್ನ ಸಂದರ್ಭ ಹೇಗಿತ್ತು ಅಂದರೆ, ನಮ್ಮನ್ನು ಒಂಥರ ಕುಗ್ಗಿಸಬಿಟ್ರು. ಆ ಸ್ಟೇಷನ್ ಕೂರಿಸ್ಬಿಟ್ಟು ಕುಗ್ಗಿಸ್ಬಿಟ್ಟು ಜೈಲಿಗೆ ಕಳಿಸ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿ ನನ್ನ ಹತ್ರ 1,60,000 ರೂಪಾಯಿನ ನನ್ನ ಕಿಸೆಯಲ್ಲಿ ಇದ್ದ 1 ಲಕ್ಷ ಹಣವನ್ನು ನಗದನ್ನು ತಗೊಂಡಿದ್ದಾರೆ.
ನಾನು ಆ ಸಂದರ್ಭದಲ್ಲಿ ಏನೂ ಮಾತಾಡಲಿಕ್ಕಾಗಿಲ್ಲ, ಸದ್ಯ ಬಿಟ್ಟರೆ ಸಾಕು ಅಂತ ಅಂದ್ಬಿಟ್ಟು ಆ ರೀತಿ ಹಿಂಸೆ ಕೊಟ್ಟು ನಾನು ಮಿಲ್ಟ್ರಿಲಿದ್ದೀನಿ, ನನ್ನ ಯಾವ ಅಧಿಕಾರಿ ಏನೂ ಮಾಡಲ್ಲ, ನಿಮ್ಗೆ ಒಳ್ಳೇದು ಮಾಡ್ತೀನಿ, ನಿಮ್ಗೆ ಯಾಕೆ ಕೊಡಿ ಅಂತ ಅಂದ್ಬಿಟ್ಟು ದುಡ್ಡನ್ನು ಇಸ್ಕೊಂಡಿದ್ದು. ನಾನು ಈಗ ಆಲ್ರೆಡಿ ದೂರನ್ನು ಕೊಟ್ಟಿರುವಂಥದ್ದು ಮಾನ್ಯ ಗೃಹ ಮಂತ್ರಿಗಳು, ಕರ್ನಾಟಕ ಸರ್ಕಾರ ಮತ್ತು ADGP ಸಾಹೇಬ್ರಿಗೆ ಮತ್ತು SP ಸಾಹೇಬ್ರಿಗೆ ಮತ್ತು IG ಸಾಹೇಬ್ರಿಗೆ ದೂರನ್ನು ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸಿದ್ವಿ. ಇದು ಈ ವಿಚಾರ ಈಗ ನಮಗೆ ಒಬ್ಬ ಲೀಡರ್ಸ್ ಆದವ್ರು ನಮಗೆ ಈಗ ಅದನ್ನು ಸಮಾಜದಲ್ಲಿ ಇರುವಂಥ ನಮಗೆ ಈಗಾದರೆ ಅಮಾಯಕ ಜನರ ಕಥೆ ಏನು, ಇವರೇನು ಪೊಲೀಸವರ ಇಲ್ಲ ಭಕ್ಷಕರ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ರೌಡಿಗಳಂತೆ ವರ್ತಿಸ್ತಾರೆ ನಮ್ಮನ್ನು ಕರ್ಕೊಂಡೋಗಿ. ಎಷ್ಟು ಮಟ್ಟಿಗೆ ಸರಿ, ಯಾರಿಗೆ ನ್ಯಾಯ ಕೊಡೋದು ಇದು? ಗೃಹ ಮಂತ್ರಿಗಳೇನು ಕಣ್ಮುಚ್ಕೊಂಡಿದ್ದೀರಾ? ಇವೆಲ್ಲ ನೋಡಲ್ವಾ ನೀವು? ಈಗ ಕೆಟ್ಟ ಹೆಸರು ಬರ್ತಾ ಇದೆ ಇಲಾಖೆಗೆ. ಕೆಲವು ಪೊಲೀಸ್ ಅಧಿಕಾರಿಗಳಿಂದ ದೊಡ್ಡ ಕೆಟ್ಟ ಹೆಸರು ಬರ್ತಾ ಇದೆ. ಇಲಾಖೆ ಬಗ್ಗೆ ಗೌರವ ಇಲ್ದಂಗೆ ಆಗಿದೆ. ಇಲಾಖೆ ಅಂತ ಅಂದರೆ ರಕ್ಷಣೆ ಮಾಡುವಂಥವ್ರು ಅಂತ ಇದೆ. ನೀವು ಎಲ್ಲಿ ರಕ್ಷಣೆ ಮಾಡುವಂಥದ್ದು? ನಾವು ಲೀಡರ್ಸ್ ಆಗಿದ್ಕೊಂಡು ಸಮಾಜ ಸೇವಕರಾಗಿದ್ಕೊಂಡು ನಮ್ಮ ಹತ್ರನೇ ನೀವು ಈ ರೀತಿ ನಡ್ಕೊಂತೀರಾ ಅಂತಂದರೆ ಇನ್ನು ಬೇರೆ ಅಮಾಯಕರ ಕಥೆ ಏನು?